ಈ ಟೆರರ್ ಸಿನಿಮಾ ನನ್ನೊಂದು ಸಣ್ಣ ಪಾತ್ರ ಆದರೂ ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟ್ ಹೇಳಿದ್ರು ಅವರು, ಯಾರು ಸರ್ ಅಂತೆ, ಇಲ್ಲ ಮಂಜಾನೆ ಹೇಳಿದ್ರು ಸರ್ ಈ ಪಾತ್ರಕ್ಕೆ ಯಾರು ಮಾಡ್ಕೊಂಡು ಹಿಂಗೆ ಅಂತ ಅಂದ್ಬಿಟ್ಟು. ಶೂಟಿಂಗ್ ಅವ್ರು ಹೋದಾಗ ಅವರು ತೆಗಿತಾರೆ ಮೇಕಿಂಗ್ಸ್ ನೋಡಿ ಚೆನ್ನಾಗಿದೆ, ಏನು ಸರ್ ಇದು ಹ್ಯಾಕ್ ಬರ್ತಾ ಇದೆ ಸರ್, ಸರ್ ಅವತ್ತು ಹೇಳ್ಬಿಡಿ ಅದು ಸಿನಿಮಾ ಸೂಪರ್ ಹೋಗಿ ಇಟ್ಟಾಗಿದೆ ಅಂತ. ಅಷ್ಟು ಚೆನ್ನಾಗಿ ಮೇಕಿಂಗು, ಅಷ್ಟು ಅದ್ಭುತವಾಗಿ ಕಥೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲಾನು. ಇನ್ನು ಮಂಜಣ್ಣ ನಂದು ಈ ಪಿಕ್ಚರ್ 26 ವರ್ಷ ಆಯಿತು. ಈಗ ಎಲ್ಲರೂ ಅವ್ರ ಮನೆ ಹೇಗೆ ನೋಡ್ಕೊಂತಾರೆ ಮಂಜಣ್ಣ ಅನ್ನಲ್ಲ, ನಮ್ಗೆ 26 ವರ್ಷದಿಂದೇನೆ ಅವ್ರ ಮನೆ ಕಳೆದು ನಮಗೆಲ್ಲ ಊಟ ಆಗ್ತದ್ರು ಅವರು. ಇವತ್ತು ಫಸ್ಟ್ ಬಂದು ನೋಡಿದ ತಕ್ಷಣ ನೋಡಿದಾಗಲೇ ಎಲ್ಲಿ ಮಂಜಣ್ಣ ಕೊಟ್ಟಿದೆ. ಆಮೇಲೆ ಹೇಳೋದು ಈ ಥರ ಏನು ಹುಷಾರಿಲ್ಲ ಅಂತ, ಆದಷ್ಟು ಬೇಗ ಹುಷಾರಾಗಿ ಬರಲಿ. ಇನ್ನು ನಮ್ಮ ಹೀರೋ ಆದಿತ್ಯ ಸರ್ ಡೆಡ್ಲಿ ಸೋಮದಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾನು ಜೊತೆಗೆ ಮಾಡ್ತಾ ಇದ್ದೀನಿ. ಕಿಟ್ಟಣಿದಿದೆ, ನಾ ಆ್ಯಕ್ಟ್ ಮಾಡಿದ್ದೀನಿ. ಈ ಸಿನಿಮಾಲಿ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ವಿಲನ್ ಗ್ಯಾಂಗ್ ಅಂತೂ ಎಲ್ಲರೂ ಇದ್ದೀವಿ. ಸುಮಾರು ದೊಡ್ಡ ಹಾಲಿದೆಲ್ಲರೂ ಈ ಸಿನಿಮಾ ಮಾಡಿದ್ದಾರೆ. ಟೆರರ್ ಸಿನಿಮಾ ಆದಷ್ಟು ಬೇಗ ಟೆರರ್ ಆಗಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲರೂ ತುಂಬ ಹೊತ್ತಿಂದ ಮಾತಾಡ್ತಾ ಇದ್ದಾರೆ, ನಾನು ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಮುಗಿಸ್ತೀನಿ. ಫಸ್ಟ್ ಶುರುವಾಗಿದ್ದು ಧರ್ಮಣ್ಣ ಅವರಿಂದ. ಲೈಕ್ ನನಗೆ ಕಥೆ ಹೇಳ್ಬೇಕು ಅಂತ ಹೇಳಿದಾಗ ಅಲ್ಲಿಂದ ಶುರುವಾದಂಥದ್ದು. ಹೋಗಿ ಕಥೆ ಹೇಳಿದ ತಕ್ಷಣ ಆ ದಿವಸ ಒಂದು ಆಲ್ರೆಡಿ ರಿಸಲ್ಟ್ ಏನಾಗೋದು ಅಂತ ಅವತ್ತೇ ಹೇಳಿದ್ರು. ದೆನ್ ಅಲ್ಲಿಂದ ಸಿನಿಟೆಕ್ ಸ್ಟುಡಿಯೋ ಈ ಫಿಲಮ್ ಆಗ್ಬೇಕು ಅಂದ್ರೆ ಕಾರಣನೇ ಸಿನಿಟೆಕ್ ಸ್ಟುಡಿಯೋ. ಅವರು ಮಂಜಣ್ಣ ಹತ್ರ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅಲ್ಲಿಂದ ಒಂದು ಪ್ರೋಸೆಸ್ ಶುರು ಆಯ್ತು. ಅದ್ರ ಜೊತೆಗೆ ಹೇಮಾವತಿ ಮೇಡಮ್, ಪ್ರಕಾಶ್ ಅಣ್ಣವರು, ರವಿ ಸರ್, ಸಾಕಷ್ಟು ಜನ, ಗುಂಡಣ್ಣ, ಒಂದಷ್ಟು ಜನ, ತುಂಬಾ ಜನ ನಮ್ಮ ಫಿಲಮ್ಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತುಬಿಟ್ರು ನಾನು ಈ ಫಿಲಮ್ ಆಗಲಿಕ್ಕೆ. ಅಲ್ಲಿಂದ ಒಂದೊಂದಾಗಿ ಪಾತ್ರಗಳು ಸೆಲೆಕ್ಟ್ ಮಾಡಕ್ ಹೋದಾಗ ನೆಕ್ಸ್ಟ್ ಕಿಟ್ಟಪ್ಪ ಅವ್ರು ಆಗಿರ್ಬೋದು, ದೆನ್ ಕುಮಾರ್ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ದೆನ್ ರವಿ ಸರ್, ಶರತ್ ಸರ್, ಧರ್ಮಣ್ಣ, ಕೋಟೆ ಸರ್, ಹಾಗೆ ತುಂಬಾ ದೊಡ್ಡ ಧಾರಾವಾಹಿಗಳೇ ಇದೆ. ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದು ಮಂಜಣ್ಣ ಅವರು. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂತ ಒಂದು ಫಿಲಮ್. ಡೇ 1 ನಾವು ಒಂದು ಟೀಸರ್ ಮಾಡಿದಾಗ ವೇಲು ಸರ್ ಹತ್ರ ಹೋಗ್ತೋದು, ಸರ್ ಈಗ ಟೀಸರ್ ಇದೆ. ಅವತ್ತಿಂದ ಒಂದು ವರ್ಡ್ ಹೇಳ್ತಾನೆ ಇದ್ದಾರೆ, ಪ್ರತಿ ಸಲ ನಾವು ಏನೇ ತೋರಿಸಿದ್ರು ಈ ಫಿಲಮ್ ಹಿಟ್ಟಾಗುತ್ತೆ ಅಂತ. ಖಂಡಿತವಾಗ್ಲು ಸರ್ ನಿಮ್ಮ ಮಾತು ಖಂಡಿತ ಉಳಿಸ್ಕೊಂತೀವಿ ಅಂತ ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಕಂಪೋಸಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಹರ್ಷವರ್ಧನ್ ಅವರು. ಲೈಕ್ ಅವ್ರ ಪಾಪ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಂದು ಸಾಂಗ್ ಆಲ್ಮೋಸ್ಟ್ 15-20 ಡೇಸ್ ಏನೋ ವರ್ಕ್ ಮಾಡಿದ್ವಿ ಅನ್ಸುತ್ತೆ. ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆ ತನಕ ತುಂಬಾ ಟ್ಯೂನ್ಸ್ ಮಾಡಿಸಿದೀನಿ. ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಜೊತೆಲಿ ಕುತ್ಕೊಂಡು ಟ್ಯೂನ್ ಮಾಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವ್ರನ್ನ ಟ್ಯೂನ್ ಮಾಡಿ ಕಳ್ಸೋದು ಅದು ವರ್ಕ್ ಆಗಿಲ್ಲ ಅಂತ ಅವ್ರಿಗೆ ಹರ್ಟ್ ಆಗುತ್ತೆ. ಅದಕ್ಕೆ ಪ್ರತಿ ಸಲ ಸಾಂಗ್ ಕಂಪೋಸ್ ಆದಾಗಿಂದ ಎಂಡ್ ತನಕ ಜೊತೆಲಿ ಕುತ್ಕೊಂಡು ಮಾಡುವಂಥದ್ದು. ತುಂಬಾ ಥ್ಯಾಂಕ್ಸ್, ನೀವು ಬೆಳಗಿನ ಜಾವ ತನಕ ತುಂಬಾ ಪೇಷನ್ಸ್ ಇಂದ ವರ್ಕ್ ಮಾಡಿದ್ದು. ಅಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ಸೊ ಒಂದಷ್ಟು ಟ್ಯೂನ್ಸ್ ಎಲ್ಲ ಆದ್ಮೇಲೆ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು 4 ಪೆನ್ಗಳು ಸೆಲೆಕ್ಟ್ ಮಾಡ್ಕೊಂಡು ಹಿಂಗಿದೆ ಸರ್ ಮಾಡೋಣ ಅಂತ ಹೇಳಿದಾಗ ನಾಗೇಂದ್ರ ಪ್ರಸಾದ್ ಸರ್ ಬಂದು 40 ನಿಮಿಷದಲ್ಲಿ ಬರ್ಕೊಟ್ರು ಸರ್. ತುಂಬಾ ಚೆನ್ನಾಗಿ ಬರ್ಕೊಟ್ರು. ಎಲ್ಲಾ ಸಾಂಗು ಒಂದು 40 ಮಿನಿಟ್ಸ್, 50 ಮಿನಿಟ್ಸ್, 1 ಅವರ್. ಒಂದೇ ಒಂದು ಸಾಂಗ್ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿದಿದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಸರ್ ಬರ್ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವು, ಶ್ರೀ ಅಂಡ್ ಹರ್ಷ, ಸುಧಣ್ಣ ಅವರು, ಮತ್ತೆ ದಟ್ಟಣ್ಣ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಅಸೋಸಿಯೇಟ್ ರಜನಿ ದೇವ್, ದೀಕ್ಷಿತ್, ರುಕೇಶ್, ಚಿಂಟು, ಆನಂದ್, ಈ ತರದ್ ಒಂದಷ್ಟು. ಅಂಡ್ ನಮ್ಮ ಕ್ಯಾಮ್ರಾಮನ್ ಇವತ್ತು ಬಂದಿಲ್ಲ, ಅವರು ಕಾರಣಾಂತರದಿಂದ ಮೈಸೂರಲ್ಲಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಈ ತರ ಯಾರು ಮೋಸ್ಟ್ ಮಿಸ್ ಮಾಡಿಲ್ಲ ಅಂತ ಅನ್ಸ್ಕೊಂತೀನಿ. ರಂಗಣ್ಣ ಸರ್ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ. ಸೊ ಹೇಳಿ ಸರ್. ಇಲ್ಲ ಪಾಪ ಎಲ್ಲರಿಗೂ ಹೇಳಬೇಕಾಗಿತ್ತು. ಹೇಳಿ ಸರ್. ಸರ್ ಅದೇ ನಮ್ದು ಇದೊಂದು ಲೈಕ್ ಒಂದು ದೇವರು ಎಮೋಷನ್ ಮೇಲೆ ಒಂದು ಮಾಫಿಯಾ ಮೇಲೆ ಇರುವಂತ ಕಥೆ ಇದೆ ಆಕ್ಚುಲಿ. ಸೊ ಆ ಎಮೋಷನ್ ಇಟ್ಕೊಂಡು ಹಿಂಗೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕಥೆ ಇದೆ ಸರ್. ಏನ್ ಸರ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಸರ್. ಆಲ್ಮೋಸ್ಟ್ ಆಲ್ ಇನ್ ರಿರೆಕಾರ್ಡಿಂಗ್ ನಡೀತಾ ಇದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಬೇಕು. ಮೋಸ್ಟ್ಲಿ ಈ ಮಂತ್ ಎಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದ್ವಿ. ಚೆನ್ನಾಗಿತ್ತು ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರೂ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಔಟ್ಪುಟ್ ಚೆನ್ನಾಗಿ ಬರಲಿಕ್ಕೆ ಒಳ್ಳೆಯದು. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.